ಒಬ್ಬ ತಾಯಿ ತನ್ನ ಮಗನ ಹತ್ರ ಹೋಗಬಾರ್ದು ಅನ್ನೋಂಥ ಮೂರ್ಖತನವನ್ನ ತೋರಿಸ್ಬೇಡಿ ದೇವಿ ಪಾರ್ವತಿ. ಇದು ಮೂರ್ಖತನ ಅಲ್ಲ, ಇದು ನನ್ನ ಆದೇಶ, ಆದಿಶಕ್ತಿಯ ಆದೇಶ. ನೀವು ಶಿವನ ಹತ್ರ ಹೋಗೋ ಹಾಗಿಲ್ಲ. ಹಿಂದೆ ನನ್ನ ತಪ್ಪಿಂದಾಗಿ ಸಂಪೂರ್ಣ ಜಗತ್ತಿಗೆ ಅಂಧಕಾರ ಕವಿದಿತ್ತು. ಅದರಿಂದ ವಿನಾಶಕಾರಿ ಅಂಧಕ ಹುಟ್ಟಿದ್ದ. ಮತ್ತೆ ಅದರಿಂದ ಆದಂಥ ತೊಂದರೆಗಳು ನಿಮಗೆ ಗೊತ್ತೇ ಇದೆ. ಮತ್ತೆ ಹಾಗಾಗೋದಕ್ಕೆ ನಾನು ಬಿಡಲ್ಲ. ಒಬ್ಬ ತಾಯಿ ತನ್ನ ಮಗನ ಹತ್ರ ಹೋಗೋದನ್ನ ಯಾರು ತಡೆಯಕ್ಕಾಗಲ್ಲ. ನಿಂತ್ಕೊಳ್ಳಿ ಅಂತ ಹೇಳ್ದೆ. ಜಗಜ್ಜನನಿಯ ಶಕ್ತಿಯನ್ನ ಪರೀಕ್ಷೆ ಮಾಡೋದಕ್ಕೆ ಹೋಗ್ಬೇಡಿ. ಮಾತೆ ಪಾರ್ವತಿ ಸತ್ಯ ಹೇಳ್ತಾ ಇದ್ದಾರೆ ದೇವಿ ಅನಸೂಯ. ಗಂಭೀರ ಸಮಾಧಿ ಸ್ಥಿತಿಯಲ್ಲಿ ಪ್ರಭು ಹತ್ರ ಹೋಗೋದ್ರ ಅರ್ಥ ಏನು ಅಂದ್ರೆ ಅನರ್ಥಕ್ಕೆ ಆಮಂತ್ರಣ ಕೊಡೋದು. ಅಂದ್ರೆ ನೀವೆಲ್ಲ ಏನ್ ಹೇಳ್ತಿದ್ದೀರಿ? ನಾನು ನನ್ನ ಮುಗ್ಧ ಬಾಲಕನನ್ನ ಸಮಾಧಿ ಸ್ಥಿತಿಗೆ ಹೋಗೋದಿಕ್ ಬಿಡ್ಬೇಕಾ? ಇವನನ್ನ ಈ ಅವಸ್ಥೆಯಿಂದ ಎಚ್ಚರ ಮಾಡೋ ಪ್ರಯತ್ನನೂ ಮಾಡಬಾರ್ದಾ? ಖಂಡಿತವಾಗ್ಲೂ ತಡೀರಿ ದೇವಿ, ಆದರೆ ಅವ್ರ ಸಮೀಪ ಮಾತ್ರ ಹೋಗಬೇಡಿ. ಪ್ರಭುಗಳ ಭಜನೆ, ಅವರ ಕಥೆಗಳನ್ನ ಹೇಳೋದ್ರಿಂದ ನಾವು ಅವ್ರನ್ನ ಸಮಾಧಿಯಿಂದ ಆಚೆ ತರಬಹುದು. ಮತ್ತೀ ಕೆಲಸನ ಕೇವಲ ಪಾರ್ವತಿ ಮಾತೆ ಮಾತ್ರ ಮಾಡೋದಕ್ಕೆ ಸಾಧ್ಯ. ಮಾತೆ, ನೀವು ಕೃಪೆ ಮಾಡಿ ಅವರಿಗೆ ಶಿವ ಮತ್ತೆ ಶಕ್ತಿಯ ಕಥೆಯನ್ನ ಹೇಳಿ. ನೀವು ಮೊದಲು ಕೂಡ ಹಠ ಮಾಡಿದ್ರಿ, ಮತ್ತೆ ಈಗಲೂ ಮಾಡ್ತಿದ್ದೀರಾ. ನಿಮ್ಮ ಮಮತೆ ಮತ್ತೆ ಸ್ವಾರ್ಥದಿಂದ ಹುಟ್ಟಿರೋ ನಿಮ್ಮ ಪುತ್ರ ಮತ್ತೆ ನಿಮ್ಮ ಪುತ್ರನಿಂದ ನಿರ್ಮಾಣ ಆಗಿರೋ ಈ ಸುಂದರವಾದ ಜಗತ್ತಿಗೆ ಅನ್ಯಾಯ ಮಾಡಬೇಡಿ ದೇವಿ ಅನಸೂಯ. ಶಿವನ ಈ ಸ್ಥಿತಿಯಿಂದ ದೂರ ಇರಿ.
ದೇವಿ ಪಾರ್ವತಿ, ಜಗತ್ತಲ್ಲಿ ಅಂಥದ್ದೊಂದು ಶಕ್ತಿ ಇನ್ನೂ ಹುಟ್ಟಿಲ್ಲ. ಒಬ್ಬ ತಾಯಿಯಿಂದ ತನ್ನ ಮಗನನ್ನ ದೂರ ಮಾಡುವಂಥದ್ದು. ದಯವಿಟ್ಟು ಹತ್ರ ಹೋಗ್ಬೇಡ. ದೇವಿ ಪಾರ್ವತಿ ಮಾತನ್ನ ಕೇಳು. ನಮ್ಮ ಶಿವ ಸಹಜ ಸಾಮಾನ್ಯ ಸ್ಥಿತಿಯಲ್ಲಿಲ್ಲ ದೇವಿ. ಈ ಸಮಯದಲ್ಲಿ ಇವ್ರ ಹತ್ರ ಹೋಗದೆ ಇರೋದೇ ಎಲ್ರಿಗೂ ಒಳ್ಳೇದಾಗತ್ತೆ. ಈಗೇನಾದ್ರೂ ನಿನ್ನ ಹತ್ರ ಹೋದ್ರೆ, ಏನಾದ್ರೂ ಅನರ್ಥ ಆದ್ರೆ ನಿನ್ನನ್ನ ನೀನು ಜೀವನ ಪರ್ಯಂತ ಕ್ಷಮಿಸ್ಕೊಳ್ಳೋದಿಕ್ಕೆ ಸಾಧ್ಯ ಇಲ್ಲ. ನಾನು ನಿನ್ನನ್ನ ಕೇಳ್ಕೊತಾ ಇದ್ದೀನಿ, ದಯವಿಟ್ಟು ಹತ್ರ ಹೋಗ್ಬೇಡ. ಹೌದು ದೇವಿ, ಶಿವನ್ನ ಈ ಗಂಭೀರ ಸಮಾಧಿಯಿಂದ ಆಚೆ ತರೋ ಕೆಲಸನ ನೀನು ದೇವಿ ಪಾರ್ವತಿಗೆ ಬಿಡೋದು ಒಳ್ಳೇದು. ಈಗ ಹೊರಡು, ನನ್ನ ಜೊತೆಗೆ ಬಾ. ಮಾತೆ, ಪೂಜೆ ಸಂಪನ್ನವಾಗಲಿ. ಶಿವ ಮತ್ತೆ ಶಕ್ತಿಯ ಕಥೆನ ಆರಂಭ ಮಾಡಿ. ಹೌದು ಮಾತೆ, ನಿಮ್ಮ ಬಾಯಿಂದ ಕೇಳೋ ಕಥೆಯಿಂದ ಪ್ರಭುಗಳು ಸಮಾಧಿ ಸ್ಥಿತಿಯಿಂದ ಆಚೆ ಬರೋಕೆ ಸಹಾಯ ಆಗುತ್ತೆ. ಹೌದು ನಂದಿ, ಅದಕ್ಕೆ ನನ್ನ ತಾಯಿ ಹೇಳ್ದ ಹಾಗೆ ನಾನು ಈ ಕೆಲಸ ಮಾಡೋ ನಿಶ್ಚಯ ಮಾಡಿದ್ದೀನಿ. ದೃಢ ನಿಶ್ಚಯದಿಂದ ಮಾಡುವಂಥ ಕೆಲಸಕ್ಕೆ ಯಾವಾಗಲೂ ಸಫಲ ಅನ್ನೋ ಫಲಿತಾಂಶನೇ ಸಿಗೋದು. ನೀವೇ ನಮ್ಗಿದನ್ನ ಹೇಳ್ಕೊಟ್ಟಿದ್ದೀರಿ ಮಾತೆ. ಹೌದು ಮಾತೆ, ನೀವು ಪ್ರಭುನ ಸಮಾಧಿಯಿಂದ ಹೊರಗೆ ತರೋದ್ರಲ್ಲಿ ಖಂಡಿತ ಸಫಲರಾಗ್ತೀರಿ. ನನಗೆ ಸಫಲತೆ ಅಸಫಲತೆ ಗೊತ್ತಿಲ್ಲ, ಆದ್ರೆ ನನ್ನ ನಿಷ್ಠೆ, ನನ್ನ ವಿಶ್ವಾಸ ಮತ್ತೆ ನನ್ನ ಭಕ್ತಿ ಖಂಡಿತವಾಗ್ಲೂ ಗೊತ್ತು. ಹಾಗೆ ಇದೇ ನನ್ನ ನಿರ್ಧಾರಕ್ಕೂ ಕಾರಣ. ಮಾತೆ, ನೀವು ಪ್ರಭು ಸ್ವಭಾವನ ಶತಮಾನಗಳಿಂದ ನೋಡಿದಿರಿ. ಭಕ್ತರ ಮೇಲಿನ ಕೃಪೆಗೆ ಸಾಕ್ಷಿನೂ ನೀವೇ ತಾನೇ. ಅನೇಕ ಸಲ ತನ್ನ ಭಕ್ತರಿಗೋಸ್ಕರ ಪ್ರಭು ಸಮಾಧಿ ಸ್ಥಿತಿಯಿಂದ ಆಚೆ ಬಂದಿದ್ದಾರೆ. ಅದು ರಾಮಾಯಣದ ಸಮಯನೇ ಇರ್ಬೋದು ಅಥವಾ ಭಾಗೀರಥಿ ಘಟನೆ ಇರ್ಬೋದು. ಮಹಾದೇವನಿಗೆ ಯಾವತ್ತೂ ತನ್ನ ಭಕ್ತರ ಇಷ್ಟನೇ ಸರ್ವೋತ್ತಮ ಮಾತೆ. ಈಗ ತಾವು
ಮನಸ್ಸಿನಲ್ಲಿ ದೃಢ ಸಂಕಲ್ಪ ಮಾಡಿಕೊಂಡು ಕಥಾಪಠಣ ಆರಂಭ ಮಾಡಿ ಮಾತೆ. ದೇವಿ ಪಾರ್ವತಿಯ ಪ್ರಯತ್ನ ಏನು ಅಂತ ನಾನು ಚೆನ್ನಾಗಿ ತಿಳ್ಕೊಂಡಿದ್ದೀನಿ. ಮತ್ತೆ ಈ ವಿಷಯನೂ ಗೊತ್ತು, ಇದರ ಹಿಂದಿನ ಉದ್ದೇಶ ಏನು ಅಂತ. ನನ್ನ ಕ್ಷಮಿಸು ಗೆಳತಿ. ಉದ್ದೇಶ ಗೊತ್ತಿದ್ರೆ ನೀನು ಪಾರ್ವತಿ ಪ್ರಯತ್ನಕ್ಕೆ ಅಡ್ಡಿ ಆಗ್ತಾ ಇರಲಿಲ್ಲ. ಪಾರ್ವತಿಗೆ ಶಿವನನ್ನ ಸಮಾಧಿ ಸ್ಥಿತಿಯಿಂದ ಆಚೆ ತರೋಕೆ ಬಿಡ್ತಿದ್ದೆ ನೀನು. ಸ್ವಲ್ಪ ಯೋಚನೆ ಮಾಡು ದೇವಿ. ಇಡೀ ಜಗತ್ತಿಗೆ ಈ ವಿಷಯ ಗೊತ್ತಿದೆ. ಒಂದ್ಸಲ ಶಿವ ಏನಾದ್ರೂ ಸಮಾಧಿ ಸ್ಥಿತಿಗೆ ಹೋದ್ರೆ ಅವರು ಅದೇ ಸ್ಥಿತಿಲಿ ವರ್ಷಾನ್ಗಟ್ಲೆ ಇರ್ತಾರೆ. ಮತ್ತೆ ಶತಮಾನಗಳು ಅಂದ್ರೆ ಎಷ್ಟು ವರ್ಷ ಅನ್ನೋದು ನಿನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಗೆಳತಿ. ಶಿವ ಧ್ಯಾನದಿಂದ ಹೊರಗೆ ಬಂದ್ರೆ ತಾನೇ ನಿನ್ ಮಗನಾಗಿರೋದಕ್ಕೆ ಸಾಧ್ಯ. ಪಾರ್ವತಿ ಶಿವನನ್ನ ಪಡ್ಕೊಳ್ಳೋದು ಆಮೇಲಿನ ಮಾತಲ್ವಾ. ನಾನೇನು ಕೈ ಮುಗಿತೀನಿ. ಪಾರ್ವತಿಗೆ ಶಿವನನ್ನ ಸಮಾಧಿ ಸ್ಥಿತಿಯಿಂದ ಆಚೆ ತರೋಕೆ ಪ್ರಯತ್ನ ಮಾಡಕ್ ಬಿಡು. ಶಿವನನ್ನ ಸಮಾಧಿ ಸ್ಥಿತಿಯಿಂದ ಆಚೆ ತರೋದಷ್ಟೇ ದೇವಿ ಪಾರ್ವತಿಯ ಉದ್ದೇಶ ಅಲ್ಲ. ಅವರು ಕೇವಲ ನನ್ನ ಪುತ್ರನ ಮೇಲೆ ಅಧಿಕಾರ ಚಲಾಯಿಸ್ತಾ ಇದ್ದಾರೆ. ನನ್ನ ಮಗನನ್ನ ನನ್ನಿಂದ ದೂರ ಮಾಡಕ್ ನೋಡ್ತಾ ಇದ್ದಾರೆ. ಹಾಗಾಗೋದಿಕ್ಕೆ ನಾನ್ ಬಿಡೋದಿಲ್ಲ. ನೀನು ನನ್ನ ಮಗಳ ಮೇಲೆ ಅನಾವಶ್ಯಕವಾಗಿ ಆರೋಪ ಹೊರಿಸ್ತಾ ಇದೆಯಾ ಗೆಳತಿ? ನಿನ್ನ ಮಗನನ್ನ ಪಾರ್ವತಿ ಕಿತ್ಕೋಬೇಕು ಅಂತಿದ್ದಿದ್ರೆ ಅವಳು ಯಾವತ್ತೂ ಕಿತ್ಕೋಬಹುದಿತ್ತು. ಪಾರ್ವತಿ ಶಕ್ತಿ ಹೀನಳಲ್ಲ ಅನ್ನೋದನ್ನ ನೀನ್ ಮರಿಬೇಡ. ಅವಳ ಇನ್ನೊಂದು ಸ್ವರೂಪ ಆದಿಶಕ್ತಿ ಕೂಡ ಹೌದು. ದೇವಿ ಪಾರ್ವತಿ ಆದಿಶಕ್ತಿ ಆಗಿದ್ರೆ ನನ್ನಲ್ಲೂ ತಪಸ್ಸಿನ ಶಕ್ತಿ ಇದೆ. ಈ ತಪಸ್ಸಿನ ಶಕ್ತಿಯಿಂದಲೇ ನಾನು ತ್ರಿಮೂರ್ತಿಗಳನ್ನ ಮಕ್ಕಳಾಗಿ ಪಡೆದಿರೋದು. ಅದೇ ತಪಸ್ಸಿನ ಶಕ್ತಿಯಿಂದ ನಾನು ನನ್ನ ಮಗ ಶಿವನನ್ನ ಸಮಾಧಿ ಸ್ಥಿತಿಯಿಂದ ಎಬ್ಬಿಸ್ಬೋದು. ಯಾವ ಕಾರಣನೂ ಇಲ್ಲದೆ ನಾನು ನನ್ನ ಮಗನ ಹತ್ರ ಹೋಗೋದನ್ನ ಯಾರೂ ತಡೆಯೋಕ್ ಸಾಧ್ಯ ಇಲ್ಲ. ನೀನು ಏನೇನೋ ಯೋಚನೆ ಮಾಡ್ತಾ ಇದೀಯ ಗೆಳತಿ. ಅಮ್ಮ ಅಲ್ವಾ, ಮಗಳ ಪರ ವಹಿಸ್ಕೊಂಡು ಮಾತಾಡ್ತಿದ್ಯಾ? ನಾನು ನನ್ನ ಮಗಳ ಪರವಾಗಿ ಮಾತಾಡ್ತಾ ಇಲ್ಲ. ನಾನು ಇಡೀ ಜಗತ್ತಿನ ಹಿತವನ್ನ ಬಯಸ್ತಾ ಇದ್ದೀನಿ. ಸಮಸ್ತ ಜಗತ್ತಿನ ಹಿತ ಯಾವಾಗ ಅಂದ್ರೆ ಶಿವ ಆದಷ್ಟು ಬೇಗ ಸಮಾಧಿ ಸ್ಥಿತಿಯಿಂದ ಹೊರಗೆ ಬಂದಾಗ. ಈಗ ಅಧಿಕಾರ ಪ್ರದರ್ಶನ ಮಾಡೋ ಸಮಯ ಅಲ್ಲ. ನೀನು ಯಾವ ಮಮತೆಯ ಬಂಧದಲ್ಲಿ ಸಿಕ್ಕಾಕೊಂಡಿದ್ಯೋ ಅದರಿಂದ ಹೊರಗೆ ಬರಬೇಕು ನೀನು. ಇಲ್ಲಾಂದ್ರೆ ಕಷ್ಟ ಆಗತ್ತೆ. ಯಾವ ಶಿವ ನಿನ್ನ ಮಮತೆಯ ಬಂಧನದಲ್ಲಿ ನಿನ್ನ ಮಗನಾಗಿದ್ದಾರೋ ಒಂದು ದಿನ ಅದೇ ಶಿವ ಅದೇ ಬಂಧನ ಕಳ್ಕೊಂಡು ನಿನ್ನಿಂದ ಸಂಪೂರ್ಣವಾಗಿ ದೂರ ಆಗ್ತಾರೆ.
ನಾನು ಹೊರಟಿರೋ ದಾರಿಯಲ್ಲಿ ನನಗೆ ಈಗ ಏನು ಸಿಗುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ ಮಹಾದೇವ. ನಾನು ಗೆಲ್ತೀನೋ ಸೋಲ್ತೀನೋ ಗೊತ್ತಿಲ್ಲ. ನಿಮ್ಮನ್ನ ಸಮಾಧಿ ಸ್ಥಿತಿಯಿಂದ ಹೊರಗಡೆ ತರಬಹುದು, ತರದೇನೂ ಇರಬಹುದು. ಪ್ರಯತ್ನ ಅಂತೂ ಮಾಡ್ತೀನಿ. ನಿನ್ನ ಮಗನನ್ನ ಪಾರ್ವತಿ ಕಿತ್ಕೋಬೇಕು ಅಂತಿದ್ದಿದ್ರೆ ಅವಳು ಯಾವತ್ತೂ ಕಿತ್ಕೋಬಹುದಿತ್ತು. ಪಾರ್ವತಿ ಶಕ್ತಿ ಹೀನಳಲ್ಲ ಅನ್ನೋದನ್ನ ನೀನು ಮರಿಬೇಡ. ಯಾವ ಶಿವ ನಿನ್ನ ಮಮತೆಯ ಬಂಧನದಲ್ಲಿ ನಿನ್ನ ಮಗನಾಗಿದ್ದಾರೋ, ಒಂದು ದಿನ ಅದೇ ಶಿವ ಅದೇ ಬಂಧನ ಕಳ್ಕೊಂಡು ನಿನ್ನಿಂದ ಸಂಪೂರ್ಣವಾಗಿ ದೂರ ಆಗ್ತಾರೆ. ಅಮ್ಮ, ಮೂರ್ಖ, ಹಸ್ವಾಗ್ತಿದ್ಯಾ? ದೇವ ಮತ್ತೆ ನಾರಾಯಣನ್ ಕರೆ, ನಾನು ಊಟಕ್ಕೆ ಸಿದ್ಧ ಮಾಡ್ತೀನಿ. ನನಗೆ ಹಸ್ವಿಲ್ಲ ಅಮ್ಮ. ಹಸ್ವಾಗ್ತಿಲ್ವಾ? ನಿನಗಂತೂ ಯಾವಾಗ್ಲೂ ಹಸ್ವಾಗುತ್ತಲ್ಲ, ಇವತ್ತ್ಯಾಕೆ ಹಸ್ವಿಲ್ಲ? ಅಮ್ಮ, ಎಲ್ಲಿವರೆಗೂ ಶಿವ ಧ್ಯಾನದಿಂದ ಆಚೆ ಬರಲ್ವೋ ಅಲ್ಲಿವರೆಗೂ ನಾನು ಊಟ ಮಾಡಲ್ಲ. ಅಮ್ಮ, ನನಗೊಂದು ಅನುಮತಿ ಬೇಕಾಗಿತ್ತು. ಏನ್ ಅನುಮತಿ ಬೇಕು? ನಾನು ಕಥೆ ಕೇಳೋಕ್ ಹೋಗ್ಲಾ? ಗೆಳೆಯ ಶಿವನನ್ನ ಧ್ಯಾನದಿಂದ ಹೊರಗೆ ತರೋಕೆ ನೆರೆ ಮನೆ ಗೆಳತಿ ಅದೇನೋ ಕತೆ ಹೇಳ್ತಾರಂತಲ್ಲ. ನಾನಲ್ಲಿದ್ದಾಗ ಶಿವ ಏನಾದ್ರೂ ಧ್ಯಾನದಿಂದ ಹೊರಗಡೆ ಬಂದ್ರೆ ನಾನು ನಿಮ್ಗೆ ಕೂಡಲೇ ತಿಳಿಸ್ಬೋದಲ್ವಾ? ಅದಕ್ಕೆ ಅನುಮತಿ ಕೊಡಿ ಅಮ್ಮ. ನೀನು ನಿನ್ನ ಪ್ರಿಯ ಗೆಳೆಯನಿಂದ ದೂರ ಇರೋನು ಅಲ್ವಲ್ಲ? ಹೋಗು, ನಿನ್ ಗೆಳೆಯನ ಹತ್ರ ಹೋಗು. ನನ್ನ ಅನುಮತಿ ಇದೆ. ನೆರೆಮನೆ ಗೆಳತಿ, ನೀವೀ ಕಥೆ ಯಾಕೆ ಹೇಳ್ತಿದ್ದೀರಾ? ನಿನ್ನ ಗೆಳೆಯ ಶಿವನನ್ನ ಸಮಾಧಿ ಸ್ಥಿತಿಯಿಂದ ಹೊರಗೆ ತರೋಕೆ. ನನ್ನ ಗೆಳೆಯ ಶಿವ ನಿಮ್ ಕಥೆ ಕೇಳಿ ಸಮಾಧಿ ಸ್ಥಿತಿಯಿಂದ ಹೊರಗಡೆ ಬರ್ತಾನಾ? ನಂಬಿಕೆ ಅಂತೂ ಇದೆ, ಆದ್ರೆ ಅದು ಹೇಗೆ? ಅದು ಹೇಗೆ ಅಂದ್ರೆ, ಬಾವಿಯ ಆಳ ಎಷ್ಟು ಅಂತ ಗೊತ್ತಿಲ್ಲದೆ ಹಗ್ಗದ ಸಹಾಯದಿಂದ ಕೊಡದಿಂದ ನೀರನ್ನ ಹೊರಗೆ ತೆಗಿತೀವಲ್ಲ, ಹಾಗೆ. ಹಾಗಿದ್ಮೇಲೆ ನೀವು ಕಥೆ ಹೇಳೋದಕ್ಕೆ ಶುರು ಮಾಡಿ. ಕೂತ್ಕೋ. ಇದು ಈ ಸೃಷ್ಟಿ, ಹಾಗೆ ಸೃಷ್ಟಿಯ ಮೊದಲನೇ ಪ್ರೇಮ ಕಥೆ. ಜಗತ್ತಿನ ಮೊದಲನೇ ಪುರುಷ, ಅನಾದಿ ಅನಶ್ವರ ಶಿವ ಮತ್ತೆ ಅವರ ಅರ್ಧಾಂಗಿಣಿ ಶಕ್ತಿಯ ಪ್ರೇಮ ಕಥೆ. ಅವರಿಬ್ರು ಜನ್ಮಾಂತರಗಳಿಂದ ಪುರುಷ ಮತ್ತೆ ಪ್ರಕೃತಿಯ ರೂಪದಲ್ಲಿ ಜನ್ಮ ತಾಳ್ತಿದ್ರು. ಪ್ರತಿ ಸಲ ಒಂದಾಗೋ ಪ್ರಯತ್ನ ಮಾಡ್ತಿದ್ರು, ಆದ್ರೆ ಜಗತ್ತಿನ ನಿಯಮದ ಹಾಗೆ ದೂರನೂ ಆಗ್ತಾ ಇದ್ರು.
ಆದರೆ ಜಗತ್ತಲ್ಲಿ ಪ್ರಾಣ ರೂಪದಲ್ಲಿ ಶಿವ, ಪ್ರಕೃತಿಯ ರೂಪದಲ್ಲಿ ಶಕ್ತಿ ಇವತ್ತಿಗೂ ಹಾಗೇ ಇದ್ದಾರೆ. ನೆರೆಮನೆ ಗೆಳತಿ, ಈ ಪ್ರೇಮ ಕಥೆಯಲ್ಲಿ ನಾಯಕ ನಾಯಕಿ ಮೊದಲಿಗೆ ದೂರ ಆಗೋದ್ರು, ಮತ್ತೆ ಹೇಗ್ ಒಂದಾದ್ರು? ಒಂದಾಗೋದು ದೂರ ಆಗೋದು ವಿಧಿ ನಿಯಮ. ಆದರೆ ಈ ಕಥೆ ಬಹಳ ಹಿಂದಿನ ಕಾಲದಲ್ಲೇ ನಡೆದಿದ್ದು. ಶಿವ ಆಗ ವಿರಕ್ತ ರೂಪದಲ್ಲಿ ಧ್ಯಾನದಲ್ಲಿದ್ರು.